ಖಾಸಗಿ ರಸಗೊಬ್ಬರ ಮಾರಾಟಗಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಬಿಎಸ್ಪಿ ಮನವಿ. ಈಗಾಗಲೇ ಮುಂಗಾರು ಬಂದಿರುವುದರಿಂದ ರೈತರು ಬಿತ್ತನೆ ಮಾಡಬೇಕು ಎಂದು ರಸಗೊಬ್ಬರ ಖರೀದಿ ಮಾಡಲು ಹೋದರೆ ಸರ್ಕಾರದಿಂದ ನಿಗದಿ ಮಾಡಿದ ಬೆಲೆ 1,350 ರೂಪಾಯಿ ಇದೆ. ಆದರೆ ಖಾಸಗಿ ರಸಗೊಬ್ಬರ ಅಂಗಡಿ ಮಾಲೀಕರು ರೈತರಿಗೆ ಡಿಎಪಿ ಮಾರಾಟ ಮಾಡುತ್ತಿರುವುದು 1,850 ರೂಪಾಯಿ ಹಾಗೂ 1,950 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಲ್ಲದೆ ರಸೀದಿ ಕೂಡ ನೀಡುತ್ತಿಲ್ಲ ಎಂದು ರೈತರು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷ ರೇವಣಸಿದ್ದ ಎಸ್ ಶಿಂದೆ ಹತ್ತಿರ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಅಂತಹ ಅಂಗಡಿಗಳ ಮೇಲೆ ಮಾಲೀಕರ ಪರವಾನಗಿಯನ್ನು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಯ ಮುಂದೆ ಧರಣಿ ಮಾಡಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಸಾಹುಕಾರ್, ಹನುಮನಹಳ್ಳಿ, ಅರುಣ್ ನಾಟಿಕರ್, ಯಲ್ಲಪ್ಪ ಭೋವಿ, ಶಿವಾನಂದ್ ಭೋವಿ, ಅರವಿಂದ್ ಮಡಿವಾಳ್, ನಾಗಪ್ಪ ಗೌಂಡಿ, ವಾಸುದೇವ್ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಲ್ಲಿ ವಿನಂತಿಸುವುದೇನೆಂದರೆ ಸೇಡಂ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಮುಂಗಾರು ಬಿತ್ತನೆಯ ಕಾರ್ಯವನ್ನು ಬಹಳ ಮುಂಚೂಣಿಯಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ವತಿಯಿಂದ ಸರ್ಕಾರದ ಬೆಲೆ ಏನಾದಲ್ಲ ಅದು DAP ಬೆಲೆ 1,350 ಮತ್ತು 1,400 ಸಮಥಿಂಗ್ ಅದ. ಆದರೆ ಖಾಸಗಿ ರಸಗೊಬ್ಬರ ಮಾರಾಟ ಮಾಡ್ತಿರ್ತಕ್ಕಂಥ ಅಂಗಡಿಗಳು ಅವರ ಮನಸ ಇಚ್ಛೆಯಿಂದ 1,700, 1,800, 1,900 ಈ ರೀತಿಯಲ್ಲಿ ಇವನ್ನು ರಸಗೊಬ್ಬರವನ್ನು ಮಾರಾಟ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಕೂಡಲೇ ಇಂಥ ದುಕಾನ್ಗಳ ಮೇಲೆ ತಾವು ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಆ ದುಕಾನ್ ಲೈಸೆನ್ಸನ್ನು ರದ್ದು ಮಾಡಬೇಕು. ಒಂದು ವೇಳೆ ತಾವು ಕೂಡ ಇದನ್ನು ನಿರ್ಲಕ್ಷಿಸಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷ ಸೇಡಂ ವಿಧಾನಸಭಾದ ವತಿಯಿಂದ ಏನು ಕೃಷಿ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ಯಾಕಂದರೆ ಈ ರೈತರು ಈ ಒಂದು ವ್ಯವಸಾಯದ ಮೇಲೆ ಅವರ ಜೀವನವನ್ನು ನಡೀತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಅಕ್ರಮವಾಗಿ ಏನು ಅದು ಮಾಡಕತ್ತಾರಲ್ಲ ರಸಗೊಬ್ಬರವನ್ನು ಅವರ ಮನಸ್ಸೇ ಇಚ್ಛೆಯಿಂದ ಖಾಸಗಿದವರು ಮನಸ್ಸೇ ಇಚ್ಛೆಯಿಂದ ಇಲ್ಲಿ ರೈತರಿಗೆ ಒಟ್ಟಿ ಮೇಲೆ ಹೊಡೆಯುವಂಥ ಕೆಲಸ ಇಲ್ಲಿರ್ತಕ್ಕಂಥ ಸೇಡಂ ತಾಲೂಕಿನಲ್ಲಿ ಇರ್ತಕ್ಕಂಥ ಖಾಸಗಿ ರಸಗೊಬ್ಬರ ಅಂಗಡಿಯ ಮಾಲೀಕರು ಮಾಡಕತ್ತಾರ. ಇದು ಕೂಡಲೇ ಕಡಿವಾಣ ಹಾಕಬೇಕು. ಒಂದು ವೇಳೆ ಇದನ್ನು ತಾವು ಏನು ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡದೆ ತತ್ಕ್ಷಣದಲ್ಲಿ ಏನು ಅಂಗಡಿಗಳ ಮೇಲೆ ತತ್ಕ್ಷಣದಲ್ಲಿ ತನಿಖೆ ಮಾಡಿ ಈ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸ ತಾವು ಮಾಡಬೇಕು. ಒಂದು ವೇಳೆ ಇದನ್ನು ಕೂಡ ನಿರ್ಲಕ್ಷಿಸಿದಲ್ಲಿ ನಾವು ಕೂಡ ನಿಮ್ಮ ವಿರುದ್ಧವನ್ನು ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಎಂದು ನಾವು ಈ ಮೂಲಕ ಹೇಳ್ತೇವೆ. ನಮಸ್ಕಾರ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.